ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮನೆ ಮಗಳು ತನುಗೂಡ ಮಾತಾಡ್ತಾ ಇರೋದು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ. ನಾನು ರವೆ ಉಂಡೆ ಮಾಡ್ತಾಯಿದ್ದೀನಿ ಇವತ್ತು. ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಏನಾದರೂ ಟ್ರೈ ಮಾಡಿದರೆ ನನಗೆ ಕಮೆಂಟ್ ಮಾಡಿಸಿ, ನನಗಂತೂ ತುಂಬ ಖುಷಿಯಾಗುತ್ತೆ. ಹಾಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೂ ಹುಮ್ಮಸ್ಸು ಬರುತ್ತೆ. ಬನ್ನಿ, ಯಾಕೆ ಲೇಟ್ ಮಾಡೋಣ, ರವೆ ಉಂಡೆ ಮಾಡೋದಕ್ಕೆ ಶುರು ಮಾಡೋಣ. ನಾನು ಮೊದಲಿಗೆ ಮಿಕ್ಸಿನಲ್ಲಿ ಮುಕ್ಕಾಲು ಭಾಗದಷ್ಟು ಸಕ್ಕರೆ ತಗೊಂಡು ಅದನ್ನು ಪುಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ 3-4 ಏಲಕ್ಕಿ ಹಾಕ್ತೀನಿ. ಒಂದು ಬೌಲಷ್ಟು ಹಾಲನ್ನ ಕಾಯಿಸ್ಬಿಟ್ಟು ಆರಿಸಿ ಇಟ್ಕೊಂಡಿದ್ದೀನಿ. 1 ಬೌಲ್ ಸಾಕು. ಆಮೇಲೆ ಸ್ವಲ್ಪ ತುಪ್ಪ, ಆಮೇಲೆ ಮಿಕ್ಸಿ ಮಾಡ್ಕೊಂಡಿರುವಂತಹ ಸಕ್ಕರೆ, 1 ಬೌಲ್ಗಾಗೋವಷ್ಟು ಕೊಬ್ಬರಿನ ಮಿಕ್ಸಿನಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. 1 ಬೌಲ್ ಸಾಕಾಗುತ್ತೆ. ಆಮೇಲೆ ಒಣದ್ರಾಕ್ಷಿ, ಗೋಡಂಬಿ. ನನ್ನ ಹತ್ರ ಸ್ವಲ್ಪ ಗೋಡಂಬಿ ಕಮ್ಮಿ ಇತ್ತು, ಅದರಲ್ಲೂ ನನ್ನ ಮಗಳು ತಿಂದಾಕ್ಬಿಟ್ಲು. ಆಮೇಲೆ ಒಂದು ಪ್ಯಾನ್ಗೆ ತುಪ್ಪ ಹಾಕ್ಕೊಂಡು ಆಮೇಲೆ ಗೋಡಂಬಿ, ದ್ರಾಕ್ಷಿ ಹಾಕ್ಕೊಂಡು ಅದನ್ನು ತುಪ್ಪದಲ್ಲಿ ಹುರ್ಕೊಬೇಕು. ಇಲ್ಲಿ ಬಬಲ್ಸ್ ಬರ್ತಾಯಿದೆ ನೋಡಿ, ಬಬಲ್ಸ್ ಎಲ್ಲ ಬಂದಮೇಲೆ ಮೆತ್ತಗಾಗುತ್ತೆ. ಅದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಂಡು ಆಮೇಲೆ ಅದೇ ಪ್ಯಾನ್ಗೆ ರವೆ ಹಾಕ್ಕೊಳ್ಳೋಣ ಹುರ್ಕೊಳ್ಳೋದಕ್ಕೆ. ಇಲ್ಲಿ ನಾನು ಚಿರೋಟಿ ರವೆ ತೊಗೊಳ್ತಾ ಇದ್ದೀನಿ. ರವೆ ಉಂಡೆ ಮಾಡಲಿಕ್ಕೆ ಚಿರೋಟಿ ರವೆ ಬೆಸ್ಟು. ಎಲ್ಲರೂ ಆಲ್ಮೋಸ್ಟ್ ಚಿರೋಟಿ ರವೆನೇ ತೊಗೊಳ್ತಾರೆ, ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಲೋ ಫ್ಲೇಮಲ್ಲೇ ಹುರ್ಕೊಬೇಕು. ರವೆನ ಸ್ಟಾರ್ಟಿಂದ ಎಂಡ್ವರೆಗೂ ಕೂಡ ಲೋ ಫ್ಲೇಮಲ್ಲೇ ರವೆನ ಹುರ್ಕೊಬೇಕು. ಕಂದು ಬಣ್ಣ ಬಂದಮೇಲೆ ಕೊಬ್ಬರಿ ತುರಿನ ಹಾಕ್ಕೊಳ್ಳೋಣ. ರವೆ ಮಿಕ್ಸ್ ಮಾಡಿಕೊಂಡು ಹುರ್ಕೊಳ್ಳೋಣ. ಅದನ್ನು ಕೂಡ ನೀಟಾಗಿ ಒಂದು 5 ಮಿನಿಟ್ಸ್ ಹುರ್ಕೊಳ್ಳೋಣ. ನೀಟಾಗಿ ಹುರಿದಷ್ಟು ರವೆ ಉಂಡೆ ಕೊನೆಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಹುರ್ಕೊಂಡು ಅದಕ್ಕೆ ಆರಿಸಿದಂತಹ ಹಾಲನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳುವಾಗಲೇ ಗೊತ್ತಾಗ್ತಾ ಇರುತ್ತೆ ನಮಗೆ ಯಾವ ಅದಕ್ಕೆ ಬಂದಿದೆ ಅಂತ ಹೇಳಿ. ನೋಡಿ, ಉಂಡೆ ಆಗ್ತಾ ಇದೆ. ಆಮೇಲೆ ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದನ್ನು ಈ ರವೆಗೆ ಸೇರಿಸ್ಕೊಳ್ಳೋಣ. ಸಕ್ಕರೆ ಪುಡಿ ಹಾಕ್ಕೊಂಡ್ಮೇಲೆ ನಮಗೆ ಗೊತ್ತಾಗೋದು ರವೆ ಉಂಡೆ ಬರೋ ಅದಕ್ಕೆ ಬಂದಿದೆ ಇಲ್ವೋ ಅಂತ ಹೇಳಿ. ಎಷ್ಟು ನೀಟಾಗಿ ಆಗ್ತಾ ಇರುತ್ತೆ ನೋಡಿ, ಮೆಲ್ಟ್ ಆಗಿದಷ್ಟು ನೀಟಾಗಿ ಬರ್ತಾ ಇರುತ್ತೆ. ಆಮೇಲೆ ಅದಕ್ಕೆ ಒಣದ್ರಾಕ್ಷಿನ ಸೇರಿಸ್ಕೊಂಡು ರವೆ ಜೊತೆ ನೀಟಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ 1-2 ನಿಮಿಷ ಕೈ ಆಡಿಸಿ ಸ್ಟವ್ ಆಫ್ ಮಾಡಿಬಿಡೋಣ. ಆಫ್ ಮಾಡಿದ್ಮೇಲೆ ಉಂಡೆ ಕಟ್ಟೋ ಅದಕ್ಕೆ ಬಂದಿರುತ್ತೆ. ರವೆ ಅರಳಬೇಕಲ್ಲ, ಉಂಡೆ ಕಟ್ಟಲಿಕ್ಕೆ ತಿನ್ನೋದಕ್ಕೆ ಚೆನ್ನಾಗಿ ಬರಬೇಕಲ್ಲ, ಅದಕ್ಕೆ ಅದೇ ಸ್ಟವ್ ಮೇಲೆ ಅದನ್ನು 5-10 ನಿಮಿಷ ಮುಚ್ಚಿಡೋಣ. ಮುಚ್ಚಿಟ್ಟಿದ್ದ ಇದರಲ್ಲೇ ಹಬೆಗೆ ರವೆ ಅರಳ್ಕೊಳ್ಳುತ್ತೆ. ಆಮೇಲೆ ಉಂಡೆ ಕಟ್ಟಲಿಕ್ಕೆ ತುಂಬ ಈಸಿಯಾಗಿರುತ್ತೆ ಮತ್ತು ಸುಡೋದಿಲ್ಲ. ಉಂಡೆ ಆರಾಮಾಗಿ ಕಟ್ಬೋದು ರವೆ ಉಂಡೆನ. ಆಗ ಎಲ್ಲದನ್ನು 15 ನಿಮಿಷ ಆದಮೇಲೆ ಈ ಥರ ಉಂಡೆನ ಕಟ್ಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ. ಡಿಸೈನಿಗೆ ಬೇಕಾದರೆ ದ್ರಾಕ್ಷಿನ ಅದ್ರ ಮೇಲೆ ಒಂದೊಂದು ಇಡೋಣ. ಅದಕ್ಕೆ ಸ್ವಲ್ಪ ಕೊಬ್ಬರಿ ತುರಿನ ಅದ್ರ ಮೇಲೆ ಉದುರಿಸಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನಾನು ಸ್ವಲ್ಪಕ್ಕೆ ಮಾತ್ರ ಮಾಡಿದೆ. ಒಂದು ಸ್ವಲ್ಪಕ್ಕೆ ತಿಂತಾರೆ, ಇನ್ನೊಂದು ಸ್ವಲ್ಪ ತಿನ್ನೋದಿಲ್ಲ, ಅದಕ್ಕೆ ಸ್ವಲ್ಪ ಮಾಡಿಟ್ಕೊಂಡಿದ್ದೆ. ಇದನ್ನು 1 ವೀಕ್ಸ್ ಇಲ್ಲ 2 ವೀಕ್ಸ್ವರೆಗೂ ಇಟ್ಕೊಬೋದು, ಏನಾಗಲ್ಲ, ಹಾಳಾಗೋದಿಲ್ಲ, ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ, ಹಾಗೆ ಯಾರೆಲ್ಲ ಟ್ರೈ ಮಾಡಿದ್ರಿ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲರಿಗೂ ಧನ್ಯವಾದಗಳು.